1960ರ ಸೆಪ್ಟೆಂಬರ್ 19ರಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧೂ ಜಲ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಒಪ್ಪಂದವು ಉಭಯ ದೇಶಗಳ ನಡುವೆ ಸಿಂಧೂ ನದಿಯ ನೀರಿನ ಹಂಚಿಕೆಗೆ ಸಂಬಂಧಿಸಿದ ಒಪ್ಪಂದವಾಗಿತ್ತು. ಈ ಒಪ್ಪಂದಕ್ಕೆ ಕರಾಚಿಯಲ್ಲಿ ಭಾರತದ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಮತ್ತು ಆಗಿನ ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ಸಹಿ ಹಾಕಿದರು. ಈ ಒಪ್ಪಂದಕ್ಕೆ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆ ವಹಿಸಿತ್ತು. ಒಪ್ಪಂದದ ಪ್ರಕಾರ ಝೀಲಂ ಮತ್ತು ಚೆನಾಬ್ ಅನ್ನು ಪಶ್ಚಿಮ ನದಿಗಳು ಎಂದು ಘೋಷಿಸಲಾಯಿತು ಮತ್ತು ಅವುಗಳ ನೀರು ಪಾಕಿಸ್ತಾನಕ್ಕೆ ಸೇರುತ್ತದೆ ಎಂದು ನಿರ್ಧರಿಸಲಾಯಿತು. ಆದರೆ ರವಿ, ಬಿಯಾಸ್ ಮತ್ತು ಸಟ್ಲೇಜ್ ಅನ್ನು ಪೂರ್ವ ನದಿಗಳು ಎಂದು ಪರಿಗಣಿಸಲಾಯಿತು ಮತ್ತು ಅವುಗಳ ನೀರನ್ನು ಭಾರತಕ್ಕೆ ಮೀಸಲಿಡಲಾಯಿತು. ಈ ಒಪ್ಪಂದದಲ್ಲಿ ಉಭಯ ದೇಶಗಳ ನಡುವೆ ಒಪ್ಪಂದದ ಮಾತುಕತೆಗೆ ಮತ್ತು ಸ್ಥಳವನ್ನು ಪರಿಶೀಲಿಸುವುದಕ್ಕೆ ಅವಕಾಶವೂ ಇತ್ತು. ಇದಕ್ಕಾಗಿ ಸಿಂಧೂ ಆಯೋಗವನ್ನು ರಚಿಸಲಾಯಿತು. ಈ ಆಯೋಗವು ಎರಡೂ ದೇಶಗಳ ಕಮಿಷನರ್ಗಳ ಸಭೆಗೆ ಪ್ರಸ್ತಾವನೆಯನ್ನು ಮಂಡಿಸಿತು. 1947ರಲ್ಲಿ ವಿಭಜನೆಯ ನಂತರ ಎರಡೂ ದೇಶಗಳು ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಮೇಲೆ ಹಕ್ಕು ಸಾಧಿಸಿದ್ದವು. ಸಿಂಧೂ ನದಿ ವ್ಯವಸ್ಥೆಯು ಪ್ರಾಥಮಿಕವಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವ ಪಂಜಾಬ್ ಮತ್ತು ಸಿಂಧ್ ಪ್ರದೇಶಗಳಾದ್ಯಂತ ವಿಸ್ತರಿಸಿದೆ. ಬಾಟ್ಲಾ ಹೌಸ್ ಎನ್ಕೌಂಟರ್ 2008ರ ಸೆಪ್ಟೆಂಬರ್ 19ರಂದು ನಡೆಯಿತು. ದೆಹಲಿಯ ಜಾಮಿಯಾ ನಗರ ಪ್ರದೇಶದ ಫ್ಲ್ಯಾಟ್ನಲ್ಲಿ ಅಡಗಿದ್ದ ಇಂಡಿಯನ್ ಮುಜಾಹಿದೀನ್ ಭಯೋತ್ಪಾದಕರ ವಿರುದ್ಧ ದೆಹಲಿ ಪೊಲೀಸರ ವಿಶೇಷ ದಳ ಕಾರ್ಯಾಚರಣೆ ಆರಂಭಿಸಿದಾಗ ಈ ಘಟನೆ ನಡೆದಿತ್ತು. ಇದನ್ನು ಅಧಿಕೃತವಾಗಿ ಆಪರೇಷನ್ ಬಾಟ್ಲಾ ಹೌಸ್ ಎಂದು ಕರೆಯಲಾಗುತ್ತದೆ. ವಾಸ್ತವವಾಗಿ 2008ರ ಸೆಪ್ಟೆಂಬರ್ 13ರಂದು ದೆಹಲಿಯಲ್ಲಿ 5 ಸರಣಿ ಬಾಂಬ್ ಸ್ಫೋಟಗಳು ನಡೆದಿದ್ದವು. ಈ ಸರಣಿ ಸ್ಫೋಟಗಳು ದೆಹಲಿಯ ಕರೋಲ್ ಬಾಗ್, ಕನ್ನಾಟ್ ಪ್ಲೇಸ್, ಇಂಡಿಯಾ ಗೇಟ್ ಮತ್ತು ಗ್ರೇಟರ್ ಕೈಲಾಶ ಪ್ರದೇಶಗಳಲ್ಲಿ ಸಂಭವಿಸಿದ್ದವು. 50 ನಿಮಿಷಗಳಲ್ಲಿ ಸಂಭವಿಸಿದ ಈ 5 ಸ್ಫೋಟಗಳಲ್ಲಿ 30 ಜನರು ಸಾವನ್ನಪ್ಪಿದರು ಮತ್ತು 100ಕ್ಕೂ ಹೆಚ್ಚು ಜನರು ಗಾಯಗೊಂಡರು. ಈ ದಾಳಿಯ ಹೊಣೆಯನ್ನು ಭಯೋತ್ಪಾದಕ ಸಂಘಟನೆ ಇಂಡಿಯನ್ ಮುಜಾಹಿದೀನ್ ವಹಿಸಿಕೊಂಡಿತ್ತು. ಈ ಬಾಂಬ್ ಘಟನೆಯಲ್ಲಿ 3 ಜೀವಂತ ಬಾಂಬ್ಗಳು ಸಹ ಪತ್ತೆಯಾಗಿದ್ದವು. ಇದಾದ ನಂತರ ದೆಹಲಿ ಪೊಲೀಸರ ವಿಶೇಷ ದಳವು ಸ್ಫೋಟದ ತನಿಖೆಯನ್ನು ಪ್ರಾರಂಭಿಸಿತು. ಏತನ್ಮಧ್ಯೆ ದೆಹಲಿ ಪೊಲೀಸರು ಬಾಟ್ಲಾ ಹೌಸ್ನ ಕಟ್ಟಡ ಸಂಖ್ಯೆ L18ನ 3ನೇ ಮಹಡಿಗೆ ತಲುಪಿದ್ದರು. ಶಂಕಿತ ಇಂಡಿಯನ್ ಮುಜಾಹಿದೀನ್ ಉಗ್ರರೊಂದಿಗೆ ಎನ್ಕೌಂಟರ್ ನಡೆಯಿತು. ಇದರಲ್ಲಿ ಮೊಹಮ್ಮದ್ ಅತೀಫ್ ಅಮೀನ್ ಮತ್ತು ಮೊಹಮ್ಮದ್ ಛೋಟಾ ಸಾಜಿದ್ ಕೊಲ್ಲಲ್ಪಟ್ಟರು. ಪರಾರಿಯಾದ ಆರಿಫ್ ಖಾನ್ ಮತ್ತು ಶಹಜಾದ್ ಅಹಮದ್ ಅವರನ್ನು ಬಳಿಕ ಬಂಧಿಸಲಾಯಿತು. ನಂತರ ಅವರನ್ನು ದೆಹಲಿಯ ಸಾಕೇತ್ ಕೋರ್ಟ್ ತಪ್ಪಿತಸ್ಥರೆಂದು ಘೋಷಿಸಿ ಶಿಕ್ಷೆ ವಿಧಿಸಿತು. 2018ರ ಸೆಪ್ಟೆಂಬರ್ 19ರಂದು ಭಾರತ ಸರ್ಕಾರವು ಮುಸ್ಲಿಂ ಮಹಿಳೆಯರ ವಿವಾಹದ ಮೇಲಿನ ಹಕ್ಕುಗಳ ರಕ್ಷಣೆ ಸುಗ್ರೀವಾಜ್ಞೆ 2018 ಹೊರಡಿಸಿತು. ಅದರ ಅಡಿಯಲ್ಲಿ ಯಾವುದೇ ಮುಸ್ಲಿಂ ಪುರುಷನು ತನ್ನ ಹೆಂಡತಿಗೆ ಒಂದೇ ಬಾರಿಗೆ ತ್ರಿವಳಿ ತಲಾಖ್ ನೀಡುವುದನ್ನು ಅಪರಾಧವೆಂದು ಘೋಷಿಸಲಾಯಿತು ಮತ್ತು ಅದಕ್ಕೆ ಶಿಕ್ಷೆಯನ್ನು ಘೋಷಿಸಲಾಯಿತು. ಈ ಸುಗ್ರೀವಾಜ್ಞೆಯ ಉದ್ದೇಶವು ಮುಸ್ಲಿಂ ಮಹಿಳೆಯರಿಗೆ ತ್ವರಿತ ತ್ರಿವಳಿ ತಲಾಖ್ ನಿಬಂಧನೆಯಿಂದ ರಕ್ಷಣೆ ನೀಡುವುದು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸುವುದು ಆಗಿದೆ. ತ್ರಿವಳಿ ತಲಾಖ್ ಎಂದರೆ ಮುಸ್ಲಿಂ ಪುರುಷನು ತನ್ನ ಹೆಂಡತಿಗೆ ಒಂದೇ ಸಮಯದಲ್ಲಿ 3 ಬಾರಿ ತಲಾಖ್ ಎಂದು ಹೇಳುವ ಮೂಲಕ ವೈವಾಹಿಕ ಸಂಬಂಧವನ್ನು ತಕ್ಷಣವೇ ಕೊನೆಗೊಳಿಸಬಹುದಾದ ಪದ್ಧತಿ. ಈ ಪದ್ಧತಿಯನ್ನು ಹಲವು ಬಾರಿ ದುರುಪಯೋಗಪಡಿಸಿಕೊಳ್ಳಲಾಗಿದ್ದು, ಇದರಿಂದ ಮುಸ್ಲಿಂ ಮಹಿಳೆಯರು ಅಪಾರ ನಷ್ಟ ಅನುಭವಿಸಬೇಕಾಯಿತು. ಈ ಅಭ್ಯಾಸದಿಂದಾಗಿ ಯಾವುದೇ ಕಾನೂನು ಪ್ರಕ್ರಿಯೆಯಿಲ್ಲದೆ ತಕ್ಷಣವೇ ವಿಚ್ಛೇದನ ಪಡೆದಿದ್ದರಿಂದ ಮಹಿಳೆಯರು ಇದ್ದಕ್ಕಿದ್ದಂತೆ ಅವರ ಮನೆ ಮತ್ತು ಹಕ್ಕುಗಳಿಂದ ವಂಚಿತರಾಗುತ್ತಿದ್ದರು. ಈ ಸುಗ್ರೀವಾಜ್ಞೆಯನ್ನು ಸಂಸತ್ತಿನಲ್ಲಿ ಮಂಡಿಸಿದ ನಂತರ ಮತ್ತು ಸುದೀರ್ಘ ಚರ್ಚೆಯ ನಂತರ 2019ರ ಜುಲೈ 30ರಂದು ಮುಸ್ಲಿಂ ಮಹಿಳೆಯರ ವಿವಾಹದ ಮೇಲಿನ ಹಕ್ಕುಗಳ ರಕ್ಷಣೆ ಮಸೂದೆ 2019 ಅಂಗೀಕರಿಸಲಾಯಿತು. ಇದು ರಾಷ್ಟ್ರಪತಿಗಳ ಅನುಮೋದನೆ ಪಡೆದು ಸಂಪೂರ್ಣ ಕಾನೂನಾಗಿ ರೂಪುಗೊಂಡಿತು. 2000ನೇ ಇಸವಿಯ ಸೆಪ್ಟೆಂಬರ್ 19ರಂದು ಕರ್ಣಂ ಮಲ್ಲೇಶ್ವರಿ ಸಿಡ್ನಿ ಒಲಿಂಪಿಕ್ಸ್ನಲ್ಲಿ ಮಹಿಳಾ ಆಟಗಳಲ್ಲಿ ಭಾರತಕ್ಕಾಗಿ ಮೊದಲ ಪದಕವನ್ನು ಗೆದ್ದರು. ಕರ್ಣಂ ಮಲ್ಲೇಶ್ವರಿ ಅವರು ಒಲಿಂಪಿಕ್ ಕ್ರೀಡಾಕೂಟದ ಇತಿಹಾಸದಲ್ಲಿ ಭಾರತದ ಮೊದಲ ಮಹಿಳಾ ಒಲಿಂಪಿಕ್ ಪದಕ ವಿಜೇತರಾಗಿದ್ದಾರೆ. ಕರ್ಣಂ ಮಲ್ಲೇಶ್ವರಿ ಅವರು 1975ರ ಜೂನ್ 1ರಂದು ಆಂಧ್ರಪ್ರದೇಶದಲ್ಲಿ ಜನಿಸಿದರು. ಅವರು ತನ್ನ ಕ್ರೀಡಾ ವೃತ್ತಿ ಜೀವನವನ್ನು ವೇಟ್ ಲಿಫ್ಟಿಂಗ್ನೊಂದಿಗೆ ಪ್ರಾರಂಭಿಸಿದರು ಮತ್ತು ಅವರ ಶಕ್ತಿ ಮತ್ತು ತಂತ್ರಕ್ಕಾಗಿ ಶೀಘ್ರವಾಗಿ ಗುರುತಿಸಲ್ಪಟ್ಟರು. ಕರ್ಣಂ ಮಲ್ಲೇಶ್ವರಿ ಸಿಡ್ನಿ ಒಲಿಂಪಿಕ್ಸ್ನಲ್ಲಿ ಮಹಿಳೆಯರ 69 kg ವಿಭಾಗದ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು.
ತನ್ನ ವಿಭಾಗದಲ್ಲಿ ಚಿನ್ನದ ಪದಕಕ್ಕಾಗಿ ಸ್ಪರ್ಧಿಸಿ ಕಂಚಿನ ಪದಕ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದರು. ವೇಟ್ ಲಿಫ್ಟಿಂಗ್ನಲ್ಲಿ ಮಲ್ಲೇಶ್ವರಿ ಒಟ್ಟು 240 ಕೆಜಿ ಭಾರ ಎತ್ತಿದ್ದು ಈ ಮೂಲಕ 3ನೇ ಸ್ಥಾನ ಪಡೆದು ಕಂಚಿನ ಪದಕ ಗೆದ್ದಿದ್ದರು. ಕರ್ಣ ಮಲ್ಲೇಶ್ವರಿ ಅವರು ತಮ್ಮ ಸಾಧನೆಗಾಗಿ ರಾಜೀವ್ ಗಾಂಧಿ ಖೇಲ್ ರತ್ನ ಮತ್ತು ಪದ್ಮಭೂಷಣ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ಪಡೆದರು. ಅವರ ಸಾಧನೆಯು ಭಾರತೀಯ ಕ್ರೀಡೆಗಳಲ್ಲಿ ಮಹಿಳಾ ಆಟಗಾರರ ಪಾತ್ರವನ್ನು ಗುರುತಿಸಿತು ಮತ್ತು ಅವರನ್ನು ಸ್ಫೂರ್ತಿಯ ಮೂಲವನ್ನಾಗಿ ಮಾಡಿತು. ಸುನಿತಾ ವಿಲಿಯಮ್ಸ್ 1965ರ ಸೆಪ್ಟೆಂಬರ್ 19ರಂದು ಅಮೆರಿಕದಲ್ಲಿ ಜನಿಸಿದರು. ಸುನಿತಾ ವಿಲಿಯಮ್ಸ್ ಒಬ್ಬ ಭಾರತೀಯ ಅಮೆರಿಕನ್ ಗಗನಯಾತ್ರಿ, ಬಾಹ್ಯಾಕಾಶದಲ್ಲಿ ಹೆಚ್ಚು ಸಮಯ ಕಳೆದ ಮಹಿಳೆ. ಅವರು ಇಲ್ಲಿಯವರೆಗೆ 322 ದಿನಗಳನ್ನು ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ. ಇದು ಸ್ವತಃ ದಾಖಲೆಯಾಗಿದೆ. 2007ರ ಜೂನ್ 22ರಂದು ಸುನಿತಾ ವಿಲಿಯಮ್ಸ್ ತನ್ನ ಮೊದಲ ಬಾಹ್ಯಾಕಾಶ ಪ್ರವಾಸವನ್ನು ಪೂರ್ಣಗೊಳಿಸಿದ ನಂತರ ಭೂಮಿಗೆ ಮರಳಿದರು. ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಇಂತಹ ದೊಡ್ಡ ದಾಖಲೆ ಮಾಡಿರುವುದು ಭಾರತಕ್ಕೆ ಹೆಮ್ಮೆಯ ಕ್ಷಣವಾಗಿದೆ. ಸುನಿತಾ ವಿಲಿಯಮ್ಸ್ 2006ರ ಡಿಸೆಂಬರ್ 9ರಂದು ಬಾಹ್ಯಾಕಾಶ ನೌಕೆ ಡಿಸ್ಕವರಿ ಮೂಲಕ ಮೊದಲ ಬಾಹ್ಯಾಕಾಶ ಹಾರಾಟವನ್ನು ಮಾಡಿದರು. ಈ ಮಿಷನ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಅಲ್ಲಿ ಉಳಿದುಕೊಳ್ಳುವ ಕಾರ್ಯಾಚರಣೆಗಾಗಿ ಆಗಿತ್ತು. ನಂತರ ಅವರು 2007ರ ಜೂನ್ 22ರಂದು ಸೋಯುಜ್ TMA-10 ಬಾಹ್ಯಾಕಾಶ ನೌಕೆಯ ಮೂಲಕ ಭೂಮಿಗೆ ಮರಳಿದರು. ಈ ಅವಧಿಯಲ್ಲಿ ಸುನಿತಾ 4 ಬಾರಿ ಬಾಹ್ಯಾಕಾಶ ನಡಿಗೆಯನ್ನು ಮಾಡಿದ್ದರು. ಅವರು ಅತಿ ಹೆಚ್ಚಿನ ಬಾಹ್ಯಾಕಾಶ ನಡಿಗೆಯ ದಾಖಲೆಯನ್ನು ಹೊಂದಿದ್ದಾರೆ. ಅವರು ಇಲ್ಲಿಯವರೆಗೆ 50 ಗಂಟೆಗಳಿಗೂ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ನಡೆದಿದ್ದಾರೆ. 2024ರ ಜೂನ್ನಲ್ಲಿ ಬಾಹ್ಯಾಕಾಶದಲ್ಲಿ 8 ದಿನಗಳ ಮಿಷನ್ಗೆ ತೆರಳಿದ್ದ ಸುನಿತಾ ವಿಲಿಯಮ್ಸ್ ತಾಂತ್ರಿಕ ತೊಂದರೆಗಳಿಂದಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿದ್ದಾರೆ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಈ ಕಾರ್ಯಾಚರಣೆಯಲ್ಲಿ ವಿಲಿಯಮ್ಸ್ ಜೊತೆಗಿದ್ದ ಗಗನಯಾತ್ರಿ ಬುಚ್ ವಿಲ್ಮೋರ್ ಕೂಡ ISSನಲ್ಲಿದ್ದಾರೆ. ಅವರ ಕಾರ್ಯಾಚರಣೆಯನ್ನು 8 ತಿಂಗಳವರೆಗೆ ವಿಸ್ತರಿಸಲಾಗಿದೆ. ಇಬ್ಬರನ್ನು ಸುರಕ್ಷಿತವಾಗಿ ಕರೆತರಲು ನಾಸಾ ಸತತ ಪ್ರಯತ್ನ ನಡೆಸುತ್ತಿದೆ.